ಪವಿತ್ರ, ಮಿನಿಸ್ಟರ್ ಸಾಹೇಬ್ರು, ಲಲಿತಾದೇವಿ ಅಮ್ಮನವರು ಈ ಮನೆಗೆ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಎಲ್ಲ ಸಿದ್ಧತೆಗಳನ್ನ ಮಾಡ್ಬೇಕು ನಾವು. ಬಾರು, ನಮ್ ಕೈಯಾರೆ ನಾವೇ ಹೂಗಳನ್ನ ತಂದು ಹೂವಿನ ಹಾಸಿಗೆಯನ್ನ ಹಾಸೋಣ. ನಡ್ಕೊಂಬರಕ್ಕೆ ಕಣ, ಬಾರೋ. ಇಲ್ಲ ಮೇಡಮ್, ಯಜಮಾನ್ರು ಲಲಿತಾದೇವಿ ಅಮ್ಮವರು ನಮ್ಮ ಮನೆಗೆ ಬರ್ತಿದ್ದಾರೆ ಅಂದ್ರೆ ನಮ್ಗೆ ಹಬ್ಬದ ವಾತಾವರಣನೇ. ಮನೆ ಎಲ್ಲ ಲಕ 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 ಅಂತ ಹಬ್ಬದ ತರ ಕಂಗೊಳಿಸ್ತಾ ಇರಬೇಕು. ಆಗ್ಲಿ, ನನಗೆಷ್ಟು ಸಂತೋಷ ಆಗುತ್ತೋ ಏನೋ. ನೀವಾಗ್ಲಿ ಮಾವ ಆಗ್ಲಿ ಸಂತೋಷದಲ್ಲಿ ಮುಳುಗೋಗಿದ್ದೀರಾ. ನಡಿಯೋ ಮಗನೆ, ಏನೇನು ಬೇಕು ಎಲ್ಲ ತಂದ್ಬಿಡೋಣ. ಏನ್ ಹಿಂಗೆ ಬರ್ತೀಯಾ? ಅಯ್ಯೋ, ಬಟ್ಟೆ ಬದಲಾಯಿಸ್ಕೊಂಡ್ಬಿಡ್ತೀನಿ. ಅಲ್ಲಮ್ಮ ವಂದನಾ, ಪಿಂಕಿ ಇಷ್ಟಪಟ್ಲು ಅಂತ ತಾನೇ ನಾವೆಲ್ಲ ಶ್ರಾವಣಿ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು. ಈಗ ಅವಳೇ ಬರಲ್ಲ ಅಂತಂದ್ರೆ ಸರಿನಾ? ಅಮ್ಮ, ಅದು ಹಾಗಲ್ಲಮ್ಮ. ಪಿಂಕಿಗೆ ನಾಳೆ ಸ್ಕೂಲ್ನಲ್ಲಿ ಟೆಸ್ಟ್ ಇದೆ. ಅದು ಅಲ್ಲದೆ ಇವತ್ತು ಹೋಮ್ವರ್ಕು ಮುಗಿಸಿಲ್ಲ, ಓದೋದು ಮುಗಿಸಿಲ್ಲ. ನೀವು ಹೋಗ್ಬಿಟ್ಟು ಬನ್ನಿಮ್ಮ. ಶ್ರಾವಣಿ ಮನೆ ಏನು ದೂರ ಇಲ್ವಲ್ಲ, ಇನ್ನೊಂದಿನ ನಾನು ಪಿಂಕಿನ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಏನ್ ಪುಟ್ಟ, ನೀನು ಓದ್ಕೋತೀಯೋ ನಮ್ಮ ಜೊತೆ ಬರ್ತೀಯ? ಅಮ್ಮ ಹೇಳ್ತಿದಾರಲ್ಲ ದೊಡ್ಡಪ್ಪ, ಇನ್ನೊಂದ್ಸಲ ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ನಾನು ಟೆಸ್ಟಿಗೆ ಚೆನ್ನಾಗಿ ಓದ್ಕೊಂತೀನಿ. ಆಗ ಅಮ್ಮ ಕರ್ಕೊಂಡು ಹೋಗ್ತಾರಲ್ಲ, ಆಗ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಚೆನ್ನಾಗಿ ಆಟ ಆಡ್ತೀನಿ. ವೆರಿ ಗುಡ್ ಮಗಳೇ. ನನ್ನ ಮಗಳು ಜಾಣೆ ಅಣ್ಣ, ಈ ಸಲ ಖಂಡಿತ ರ್ಯಾಂಕ್ ಬರ್ತಾಳೆ. ಸಂತೋಷನಪ್ಪ. ನಾವೆಲ್ಲ ಪಾಸ್ ಆದ್ರೆ ದೊಡ್ಡ ಹಬ್ಬ. ಈಗಿನ ಕಾಲದ ಮಕ್ಕಳಿಗೆ ರ್ಯಾಂಕ್ ಬರೋದು ಸುಲಭ ಆಗ್ಬಿಟ್ಟಿದೆ. ಅಲ್ಲ ಕಣ, ಅವಳದೇನೋ ಸರಿ, ನೀನು ಇದ್ದಕ್ಕಿದ್ದಾಗೆ ಬರಲ್ಲ ಅಂತಿದ್ದೀಯಲ್ಲ. ಏನ್ ಮಾಡೋದಣ್ಣ, ಪಾರ್ಟಿ ಆಫೀಸ್ ಎಲ್ಲ ಮೀಟಿಂಗ್ಗಳನ್ನು ಕ್ಯಾನ್ಸಲ್ ಮಾಡಿದ್ದೆ. ಆದ್ರೆ ಕಂಪ್ನಿ ಮೀಟಿಂಗ್ ಇದೆ ಅನ್ನೋದನ್ನ ಮರ್ತು ಬಿಟ್ಟಿದ್ದೆ. ಫಾರಿನ್ ಕ್ಲೈಂಟ್ಸ್ ಎಲ್ಲ ಬರ್ತಿದ್ದಾರೆ, ನಾನು ಹೋಗ್ಲೇಬೇಕು. ಹೇಗಿದ್ರು ನೀವು ಹೊರಟಿದಿರಲ್ಲ, ಹೋಗಿ ಬನ್ನಿ. ನಾವು ಇನ್ನೊಂದ್ಸಲ ಹೋಗಿ ಬರ್ತೀವಿ. ಸರಿಪ್ಪ, ಹಾಗಾದ್ರೆ ನಾವು ಹೋಗೋದಕ್ಕೆ ಹಿಂದೆಟ್ ಹಾಕೋದು ಬೇಡ. ಇನ್ನೊಂದ್ಸತಿ ನಾವೆಲ್ಲರೂ ಒಟ್ಟಿಗೆ ಹೋದ್ರಾಯ್ತು. ಇವಾಗ ನಾನು ನೀನು ಸಾವಿತ್ರಿ ಹೋಗೋಣ, ಆಯ್ತಾ? ಎಲ್ಲಿ ಸಾವಿತ್ರಿ? ಎಲ್ಲಿ ಸಾವಿತ್ರಿ? ಸಾವಿತ್ರಿ, ಬಂದ್ಯಾ? ನಡಿ, ಶ್ರಾವಣಿ ಮನೆಗೆ ಹೋಗಿ ಬರೋಣ. ಅಮ್ಮೋರೆ, ಅದು ಏನೇ ನೀನೇನ್ ರಾಗ ಎಳಿತಿದೀಯಾ? ಅದು ಬಟ್ಟೆ ನೆನ್ಸಿಟ್ಟಿವ್ನಿ. ಆ ಬಟ್ಟೆನ ಒಗಿಬೇಕು. ಸಾವಿತ್ರಿ, ಬಟ್ಟೆ ನೆನೆ ಹಾಕಿದ್ಯಾ? ಯಾಕಮ್ಮ? ವಾಷಿಂಗ್ ಮೆಷಿನ್ ಹಾಕಿದ್ರೆ ಆಗಿರೋದಲ್ವಾ? ಅಕ್ಕ, ಆ ಮಷೀನ್ಗೂ ಹಾಕಿಟ್ಟಿವ್ನಿ. ಅದು ಬಿಟ್ಟು ಇನ್ನ ಸ್ವಲ್ಪ ಕೆಲಸಗಳಿದ್ವು. ಸರಿಯಪ್ಪ, ಈ ಹುಡುಗಿ ನಮ್ಮ ಮನೆಗೆ ಬಂದಾಗಿಂದ ಮನೆ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ನೋಡ್ಕೋತಿದ್ದಾಳೆ. ಸರಿಮ್ಮ, ನಿನ್ನ ಕೆಲಸ ನೋಡ್ಕೋ. ನಾನು ನೀನು ಹೋಗಿ ಬರೋಣ. ಒಂದೇ ಕಾರ್ ಸಾಕು. ಒಂದು ನಿಮಿಷ, ಅಕ್ಕ ಬಂದ್ರು ಬರ್ಬೋದು. ಅಕ್ಕ, ಅತ್ತೆಗೂ ಶ್ರೀವಲ್ಲಿಗೂ ಏನಾಗಿದೆ? ಅಣ್ಣ ಅತ್ತಿಗೆ ಸಂಬಂಧನೇ ಮುರಿಯಕ್ ಹೋಗ್ತಿದ್ದಾರೆ. ಈ ವಿಷಯ ಏನಾದ್ರೂ ಶ್ರಾವಣಿ ಅತ್ತಿಗೆ ಗೊತ್ತಾದ್ರೆ ಖಂಡಿತ ಇವ್ರನ್ನ ಸುಮ್ನೆ ಬಿಡಲ್ಲ. ಆದ್ರೆ ಒಂದ್ ವೇಳೆ ಇವ್ರು ಹೇಳ್ದಾಗೆ ಆಗೋದ್ರೆ? ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಅದ್ ಹೇಗಾಗತ್ತೆ? ಅಣ್ಣ ಇವಳ ಮಾತನ್ನ ಯಾಕೆ ಕೇಳ್ತಾನೆ? ಶ್ರಾವಣಿ ಸುಬ್ರಹ್ಮಣ್ಯ ಜೋಡಿನ ಆ ದೇವ್ರು ಮಾಡಿರೋದು. ಅವರಿಬ್ರನ್ನ ದೂರ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದ್ರೂ ಇವರೆಲ್ಲ ಇಷ್ಟು ಖಡಾಖಂಡಿತವಾಗಿ ಹೇಗೆ ಹೇಳ್ತಿದ್ದಾರೆ? ಇವ್ರ ತಲೆಯಲ್ಲಿ ಏನ್ ಓಡ್ತಿರ್ಬೋದು? ಯಾವ ಧೈರ್ಯದಲ್ಲಿ ಇವರು ಇಷ್ಟೆಲ್ಲ ಮುಂದುವರಿತಿದ್ದಾರೆ? ಅಮ್ಮ, 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 ಏನು ಏನು? ಅಮ್ಮ, ಸುಬ್ಬು ಮನೆಗೆ ಮಿನಿಸ್ಟರ್ ಸರ್ ಮತ್ತೆ ಲಲಿತಾ ದೇವಿ ಅಮ್ಮವ್ರು ಬಂದಿದ್ದಾರೆ. ಅವ್ರು ಯಾಕೆ ಬಂದಿದ್ದಾರೆ? ನಿನ್ ಮದ್ವೆ ವಿಷಯ ಮಾತಾಡಕ್ ಬಂದಿರ್ಬೋದಾ? ಅಮ್ಮ, ಅವ್ರು ಯಾಕಾದ್ರೂ ಬಂದಿರ್ಲಿ, ಆದ್ರೆ ನಾನ್ ಮಾತ್ರ ಮಿನಿಸ್ಟರ್ ಸರ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ನೀನ್ ಹೋಗಿ ಮಾತಾಡ್ತೀಯಾ? ಏನ್ ಮುಖ್ಯವಾದ ವಿಷಯ ಮಾತಾಡ್ತೀಯಾ? ನನ್ನ ಮದುವೆ ಬಗ್ಗೆ ಮಾತಾಡ್ತೀನಮ್ಮ.
ಅಲ್ಲ ಶ್ರೀವಲ್ಲಿ, ನಿನಗೂ ಸುಬ್ಬುಗೂ ಮದ್ವೆ ಹೇಗಿದ್ರು ಆಗತ್ತೆ, ಇನ್ನೇನ್ ಮಾತಾಡ್ತೀಯಾ? ಅದಲ್ಲಮ್ಮ ವಿಷಯ. ಕೆಲವು ವಿಷಯಗಳನ್ನ ನಾನು ಮಿನಿಸ್ಟರ್ ಹತ್ರ ಮಾತಾಡ್ಬೇಕು. ಆ ಶ್ರಾವಣಿ ತುಂಬಾ ಮೆರೀತಿದ್ದಾಳೆ. ಅವಳ ಅಹಂಕಾರನ ನಾನು ಮುರಿಬೇಕು. ನಾನು ಆಡೋ ಮಾತಿಗೆ ಬೀಸೋ ಬಲೆಗೆ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡ್ಬೇಕು. ಅವ್ರ ಅಪ್ಪ ಮಿನಿಸ್ಟ್ರು ಅಂತ ತುಂಬಾ ಮೆರೀತಿದ್ದಾಳಮ್ಮ. ಆದ್ರೆ ನಾನು ಹೇಳೋ ಮಾತುಗಳಿಂದ ಅವರಪ್ಪನೇ ಅವರಿಬ್ರು ಸಂಬಂಧಕ್ಕೆ ಅಡ್ಗೋಡೆಯಾಗಿ ನಿಂತ್ಕೋಬೇಕು. ಅಮ್ಮ, ನಾನು ನಿನ್ ಮಗಳಮ್ಮ. ಇಷ್ಟು ದಿನ ನಾನು ಸುಮ್ಮನೆ ಇದ್ದಿದ್ದು ಸಾಕಮ್ಮ. ಇವತ್ತು ನಾನು ಏನು ಅನ್ಕೊಂಡಿದ್ದೀನೋ ಅದನ್ನ ನಾನು ಮಾಡೇ ಮಾಡ್ತೀನಿ. ಭೇಷ್ ಮಗಳೇ, ಹೋಗ್ಬಾ. ಆ ಶ್ರಾವಣಿ ವಿರುದ್ಧ ಅವ್ರ ಅಪ್ಪನೇ ಎದುರಾಗಿ ನಿಂತ್ಕೊಂಡ್ರೆ ಅವಳು ಹೇಗ್ ಗೆಲ್ತಾಳೋ ನಾನು ನೋಡ್ತೀನಿ. ಅವಳ ಅಹಂಕಾರ ಮುರಿಯೋದಿಕ್ಕೆ ಸರಿಯಾದ ಕೊಡ್ಲಿ ಪೆಟ್ಟು ಕೊಟ್ಟು ಬಾ. ಸರಿ ಅಮ್ಮ, ಮಿನಿಸ್ಟರ್ ಸಾಹೇಬ್ರಿಗೆ ಇರೋ ವಿಷಯನೆಲ್ಲ ಹೇಳ್ಬಿಟ್ಟು ಬರ್ತೀನಿ. ಪಾಪ, ಹೀಗೆ ಕಣ್ಣೀರ್ ಹಾಕೊಂಡು ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ತವ್ರ ಮನೆಗೋಸ್ಕರ ಮನಸ್ಸು ತುಡಿತಾ ಇದೆ ಅಲ್ವಾ? ಶ್ರಾವಣಿ ಸುಬ್ಬು ದೂರ ಆಗ್ಬಾರ್ದು ಅಂತ ಬೇಡ್ಕೋತಾ ಇದೆಯಾ ಅಲ್ವಾ? ನಿನಗೆ ಈ ಮನೆ ಬಗ್ಗೆ ಯೋಚನೆ ಇಲ್ವೇ? 3 ಹೊತ್ತು ನಿನ್ ತವ್ರ ಮನೆ ಬಗ್ಗೆನೇ ಚಿಂತೆ. ನನಗೆ ನಿನ್ ಬುದ್ಧಿ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಮಾತಲ್ಲೇ ನಿನ್ನ ಕಟ್ ಹಾಕಿರೋದು. ಈ ಮನೆ ಮೇಲೆ ನಿಜವಾಗ್ಲೂ ನಿನಗೆ ನಿಯತ್ತಿದ್ರೆ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿರು.